ಸೊ ವಿಡಿಯೋ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಆಫ್ ರೋಡ್ ಎಲ್ಲ 4x4 ಗಾಡಿಗಳೆಲ್ಲ ಬಂದಿದೆ, ಸಖತ್ತಾಗಿರುತ್ತೆ. ಇಳಿಸ್ಬಿಟ್ಟು ಎಲ್ಲರಿಗೂ ಟಕ ಟಕ ಅಂತ ಏರ್ಬಿಡ್ತು. ಓ ಹಿಡ್ದೋರಲ್ಲ ಮೀನು ನೋಡಿ, ಇದನ್ನೇ ಹೊಡೆದಿ. ಓ ಅಲ್ಲೇ ಜೀವಂತ ಮೀನ್ ಬೇರೆ ಇದೆ. ಗಣೇಶ ಎಲ್ಲ ಬಿಟ್ಕೊಂಡಿದೆಯಲ್ಲ ನೀನು. ನನಗೆಲ್ಲ ಮೀನ್ ಹಿಡಿಯೋದಂದ್ರೆ ತುಂಬಾ ಇಷ್ಟ. ಅವಾಗೆಲ್ಲ ಕೆರೆಯಲ್ಲಿ ಇಳಿದು ಮಾಡಿ ಅಲ್ಲ, ಇವಾಗೆಲ್ಲ ಬೆಂಗಳೂರು ಕೆರೆ ಎಲ್ಲ ಗಬ್ಬೆದೋಗ್ಬಿಡ್ತೈತಿ. ಓ ಏನ್ ಬ್ರೋ ಇದು, ಬಾ ಬಾ ಇದೇನು ಬರೀ ರಿಮೋಟ್ಗೆ ಒಂದು ಬಾಕ್ಸು. ಅನ್ನದಾತ ಮಹಾಪ್ರಭು ಅಭಿಬೈಗೆ ಒಳ್ಳೆ ದಮ್ ಕಟ್ಟಿರೋ ಬಿರಿಯಾನಿ. ಅಲ್ಲ ಏನೋ ಯಾರೋ ಕೈಯಲ್ಲಿ ಏನೋ ತೋಟ ಮಾಡ್ದಂಗಿದೆ ಫ್ರೆಂಡ್ಸ್. ಇದು ಒಳ್ಳೆ ಹಾಲು ಹರಿದಂಗೆ ಹರಿತಾ ಇದೆಯಲ್ಲ ಬ್ರೋ ಇದು. ಕಂಗ್ರ್ಯಾಚುಲೇಷನ್ ಬ್ರದರ್. ಜಿಗಡೆ ಅಂತ ಬೇರೆ ಕಿತ್ತಾಕ್ಬಿಟ್ಟಿದ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಲದಾಖ್ ಟ್ರಿಪ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಒಂದು 2 ದಿವಸ ರೆಸ್ಟ್ ಮಾಡಿ ಈಗ ನಮ್ಮ ಜಟಾಯು ಕಡೆಯಿಂದ ರೈಡ್ ಸ್ಟಾರ್ಟ್ ಆಗಿದೆ. ಕೇರಳ ವೈನಾಡ್ ರೈಡ್ ಇದೆ, ಎಲ್ಲ ರೈಡ್ ಹೋಗ್ತಾ ಇದೀವಿ. ಗಾಡಿ ಇಲ್ಲಿ ಬಂದಿದೆ. ಇನ್ನೆಲ್ಲ ಬೇರೆಯವ್ರಿಗೆಲ್ಲ ಬರೋರಿಗೆಲ್ಲ ವೇಟ್ ಮಾಡ್ತಾ ಇದೀವಿ. ನಾನು ಎಲ್ಲ ಬಂದ ತಕ್ಷಣ ಎಲ್ಲ ಹೊರಡೋದೆ. ಟೋಟಲ್ 7 ಕಾರ್ಗಳಿದೆ ಅನ್ಸುತ್ತೆ. 7 ಕಾರು, ಒಂದು 6 ಬೈಕ್ಸ್ ಏನೋ ಇದೆ. ಸೊ ವಿಡಿಯೋ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಆಫ್ ರೋಡ್ ಎಲ್ಲ 4x4 ಗಾಡಿಗಳೆಲ್ಲ ಬಂದಿದೆ, ಸಖತ್ತಾಗಿರುತ್ತೆ. ಏನು ಲದಾಖ್ ರೈಡ್ ಅಲ್ಲಿ ಇದ್ದಾಗ ಹೇಳಿದ್ದೆ, ಯಾರ್ಯಾರು ಕಾಫಿ ಪುಡಿ ಅಂತ ಕಮೆಂಟ್ ಮಾಡ್ತಿರೋ ಅವ್ರಿಗೆಲ್ಲ ಸ್ಯಾಂಪಲ್ ಕಾಫಿ ಪುಡಿ ಕೊಡ್ತೀನಿ ಅಂತ. ನಾನು ಮರ್ತಿಲ್ಲ. ಅದರದ್ದು ಈ ರೈಡಲ್ಲೇ ನಾನು ಅದನ್ನ ವಾಪಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಕಾಫಿ ಪುಡಿ ಎಲ್ಲ ರೆಡಿ ಆಗ್ತಾ ಇದೆ. ಹಾಗೆ ನಾನು ಅದನ್ನ ಪ್ಯಾಕಿಂಗ್ ಕೂಡ ಎಲ್ಲ ಸ್ಟಿಕ್ಕರಿಂಗು, ಪ್ಯಾಕಿಂಗು, ಲೇಬಲು ಎಲ್ಲಾನು ಮಾಡಿಸ್ತಾ ಇದ್ದೀನಿ. ಇವಾಗ ಈ ಕೇರಳ ರೈಡಿಂದ ಬಂದ ತಕ್ಷಣ ಸಕಲೇಶ್ಪುರಕ್ಕೆ ಹೋಗಿ ಅದನ್ನೆಲ್ಲ ತಗೊಂಡ್ಬಂದು ನಿಮ್ಗೆಲ್ಲರಿಗೂ ಒಂದು ಗೆಟ್ ಟುಗೆದರ್ ಅರೇಂಜ್ ಮಾಡಿ, ಆ ಗೆಟ್ ಟುಗೆದರ್ ಅಲ್ಲಿ ನಾನು ಹೇಳ್ದಂತೆ ನಾನು ಪ್ರಾಮಿಸ್ ಪ್ರಕಾರ ಎಲ್ಲರಿಗೂ ಸ್ಯಾಂಪಲ್ ಕಾಫಿ ಪುಡಿ ಕೊಡ್ತೀನಿ. ಅದಾದ್ಮೇಲೆ ನನ್ನ ಕಾಫಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಇದೇ ರೀತಿ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಕರ್ನಾಟಕ. ಹಂಗೆ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಬ್ರೋ, ಆರಾಮ? ಹಾಯ್ ಹಾಯ್ ಬ್ರೋ, ಹಾಯ್ ಹಾಯ್. ಸೊ ಇನ್ನ ಸುಮಾರು ಗಾಡಿಗಳೆಲ್ಲ ಬರೋದಿದೆ, ವೇಟಿಂಗು. ಎಲ್ಲ ಬಂದ ತಕ್ಷಣ ರಿಮೂವಬಲ್ ಕವರ್ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ವಾ? ಸರಿಯಾಗಿದೆಯಲ್ಲ ಅದು. ಯೂಶಲಿ ಬೈಕ್ ಬರುತ್ತೆ. ಚಂದು ಅವ್ರು ಬಂದ್ರು. ಬಳ್ಳಾರಿ K35 ಹೊಸಪೇಟೆ 34 ಬಳ್ಳಾರಿ 34. ನಮಸ್ಕಾರ ಬಳ್ಳಾರಿ ದೊರೆಗೆ. ಬಜಾರ್ ಮನು ಅಂತ ಅಂದ್ರೆ ಇವಾಗ ನಮ್ಗೇನು ವೈಟ್ ಬೋರ್ಡ್ ಇರ್ಬೇಕು ಅಂತೇನಿಲ್ಲ. ನಮ್ಗೆ ಹೆಂಗ್ ಬೇಕಂಗ್ ಶೋಕಿ ಮಾಡಕ್ಕೆ ನಮ್ ಗಾಡಿ ನಮ್ ಶೋಕಿ. ಹಿಂದೆ ಸ್ಪಾಯ್ಲರ್, ಇದು ಯಾವ ದೇಶದ ಸ್ಪಾಯ್ಲರ್ ಗೊತ್ತಿಲ್ಲ, ಮೇಲಕ್ಕೆ ಹೋಗ್ಬಿಡೈತೆ. ಆ ಸ್ಪಾಯ್ಲರ್ ಕಾನ್ಸೆಪ್ಟೇ ತಲೆ ಕೆಳಗಡೆ ಮಾಡ್ಬಿಟ್ಟವ್ರೆ. ಹಿಂಗೆ ಕ್ರೇಜಿ ಅಂದ್ರೆ ಇದು ಮಾಡ್ಬಿಟ್ಟವ್ರೆ, ವಿಚಿತ್ರ. ಸೊ ಈಗ ಮೈಸೂರು ಎಂಟ್ರಿ ಆಗಿದೀವಿ. ನಮ್ಮ ಸೋಮೇಶ್ ಒಂದು ಹೋಟ್ಲ್ ಇದೆ, ಆ ಹೋಟ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಕಬಿನಿ ಕಡೆಗೆ. ಮೈಸೂರು ಯಾವಾಗ ಬೆಂಗಳೂರು ಆಗೋಗುತ್ತೋ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಬರೀ ಟ್ರಾಫಿಕ್ ಬರೀ ಇದೇ ಆಗ್ಬಿಟ್ಟಿದೆ. ಒಂದ್ ಟೈಮಲ್ಲಿ ಮೈಸೂರು ಬೆಂಗಳೂರು ಹೋಗ್ಬೇಕು ಅಂದ್ರೆ ಖುಷಿನೇ ಬೇರೆ, ಆ ಮಜಾನೇ ಬೇರೆ. ಏನ್ ಬ್ರೋ, ಎಷ್ಟು ರೋಡ್ ಫ್ರೀ ಆಗಿರೋದು, ಖಾಲಿ ಇರೋದು ಅಂದ್ರೆ ನಮ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಏನಿಲ್ಲ. ಅಂದ್ರೆ ಇವಾಗಿನ ಏರ್ಪೋರ್ಟ್ ಕಂಪೇರ್ ಮಾಡಿದ್ರೆ ಇವಾಗಿನ ರೋಡು ಅಷ್ಟು ಫ್ರೀ ಆಗಿರೋದು, ಖಾಲಿ ಇರೋದು. ಬರ್ತಾ ಎಲ್ಲ ಹೊರಗಡೆಯಿಂದ ಬರೋರು, ತುಂಬಿಕೊಳ್ಳೋರು ಜಾಸ್ತಿ ಆಗ್ಬಿಟ್ಟವ್ರೆ ಮೈಸೂರಲ್ಲಿ. ಕನ್ನಡದವ್ರಿಗಿಂತ ಬೇರೆ ಅಕ್ಕಪಕ್ಕ ರಾಜ್ಯದವರು ಅವರೇ ತುಂಬೋಗ್ಬಿಟ್ಟವ್ರೆ ಮೈಸೂರಲ್ಲಿ. ಅದೇ ಬೇಜಾರು. ಎಲ್ಲ ಇಲ್ಲೇ ಪ್ರಾಪರ್ಟಿ ಗಿಪರ್ಟಿ ಎಲ್ಲ ಮಾಡ್ತವ್ರೆ, ಮಾಡ್ಲಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ ಅದೇನ್ ಗೊತ್ತಾ, ಹೆರಿಟೇಜ್ ಇರುತ್ತೆ ಗೊತ್ತಾ, ಆ ಹೆರಿಟೇಜ್ ಸಿಗ್ತಾ ಇಲ್ಲ. ಹೋಗ್ತಾ ಇದೀವಿ ಕ್ಲಬ್ ಇಂದ ನಾವು ವೆಜ್ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿರೋದು. ಬಟ್ ಮೈಸೂರು ಎಂಟ್ರಿ ಆದ ತಕ್ಷಣ ಹನುಮಂತು ಪಲಾವ್, ಬೆಳಗ್ಗೆ ಆ ಫ್ರೆಶ್ ಮಾಂಸ, ಚರ್ಬಿ ಹಿಂಡ್ಕೊಂಡು ತಿಂತಾ ಇದ್ರೆ ಆ ಮಜಾನೇ ಬೇರೆ ಲೆವೆಲ್. ಏನ್ 20 ದಿನ ಲಡಾಖ್ ಹೋಗ್ಬಿಟ್ಟು ಬೈಕ್ ಕೆಡ್ಸ್ಕೊಂಡಿದೀವಿ. ಬ್ರೇಕ್ಫಾಸ್ಟ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡಬೇಕು. ಮೇಡಮ್ ಏನ್ ಬೇಕಂದ್ರೆ ರಾಗಿ ರೊಟ್ಟಿ ಕ್ಯಾನ್ಸಲ್ ಮಾಡಿ, ಇಲ್ಲಿ ಪ್ರಾಪರ್ ಮೈಸೂರು ಕ್ಯಾನ್ಸಲ್ ಮಾಡಿ. ಒಂದು ಇಡ್ಲಿ ಕೊಟ್ಟವ್ರೆ. ಏನ್ ಬೈ ಇಡ್ಲಿ? ಮೈಸೂರು ಮಲ್ಲಿಗೆ, ಸಾರಿ ಮೈಸೂರು ಯಾವಲ್ಲ ಅದೇ ಅಲ್ಲ, ಹಂಗಿದೆ, ಸಾಫ್ಟ್ ಆಗಿದೆ. ಮಲ್ಲಿಗೆ ಇಡ್ಲಿ ಮೈಸೂರು ಮಲ್ಲಿಗೆ ಅಲ್ಲ, ಮಲ್ಲಿಗೆ ಇಡ್ಲಿ. ಸೂಪರ್ ಆಗಿದೆ. ಲಾಸ್ಟ್ ಟೈಮ್ ಅಂತ ತಿಂದಿದ್ವಿ, ಸುಮಾರು ಏನೇನೋ ಟ್ರೈ ಮಾಡ್ಬಿಟ್ಟಿದ್ವಿ. ಅಲ್ಲ, ಹಂಗಿದೆ, ಸಾಫ್ಟ್ ಆಗಿದೆ. ಮಲ್ಲಿಗೆ ಇಡ್ಲಿ ಮೈಸೂರು ಮಲ್ಲಿಗೆ ಅಲ್ಲ, ಮಲ್ಲಿಗೆ ಇಡ್ಲಿ. ಒಳ್ಳೆ ಡಿಫ್ರೆಂಟು. ನಿಮ್ದು ಮೈಸೂರು ಮಸಾಲೆ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನು ಗುರುಗಳೇ ಹೇಳಿ ಬೈ? ಮೈಸೂರು ಮಲ್ಲಿಗೆ ಹಾಕಿದ್ರೆ ಮೈಸೂರು ಮಸಾಲೆ ಕೊಟ್ಬಿಟ್ಟು
ಹೆಂಗಿದೆ ಗೊತ್ತಾ ಈ ದೋಸೆ ಸ್ಯಾಂಡ್ವಿಚ್ಗೆ ಬ್ರೆಡ್ ಹಾಕ್ತಾರೆ ಈ ದೋಸೆಗೆ ಬ್ರೆಡ್ ತರ ಟೇಸ್ಟ್ ಹೆಂಗಿದೆ? ನೋಡಿ ಟೇಸ್ಟ್ ಸಕ್ಕತ್ತಾಯ್ತು. ಸಗದಾಗಿದೆಯಾ? ನೀನು ಹಂಗೆ ತಿನ್ನೋ ಸ್ಯಾಂಡ್ವಿಚ್ ಬಿಡಿಸ್ತೀನಿ ಈ ಥರ. ಚೆನ್ನಾಗಿದೆ, ಬಟ್ ನನ್ನ ಬ್ರೇಕ್ಫಾಸ್ಟ್ ಕಾಂಬೋ ಇನ್ನೂ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಸೀದಾ ಕಬಿನಿ ಕಡೆ ಹೊರಡ್ತಾ ಇದೀವಿ. ನೋಡ್ಬೋದು ಇದೆಲ್ಲ ನಮ್ಮ ಬಾಯ್ಸ್ ಗಾಡಿಗಳು, 1, 2, ಈ ಕಡೆ 3, 4, 5, 2 ಹಿಮಾಲಯನ್ ಇದೆ, 3 KTM ಇದೆ, 4 KTM ಇಲ್ಲೊಂದು ಗಾಡಿ ಇದೆ. ಆಮೇಲೆ ನಮ್ಮ ಗಾಡಿಗಳೆಲ್ಲ ಇಲ್ಲಿ ರೆಡಿ ಇದಾವೆ ನೋಡಿ. ತಾರು, ಬುಲೆರೋ, ತಾರೋ, ಫಾರ್ಚುನರು, ನಮ್ಮ ಜಟಾಯು, ಅಲ್ಲೊಂದು ಪೆಜಾರೋ ಇದೆ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಕಬಿನಿ ಸ್ಟಾಪು, ಅಲ್ಲೇ ಲಂಚು ಅರೇಂಜ್ಮೆಂಟ್ ಮಾಡಿದ್ವಿ, ಅಲ್ಲೇ ಹೋಟ್ಲಲ್ಲಿ ಎಲ್ಲಾನು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ರೋಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ನಮ್ಮ ಸಕಲೇಶ್ಪುರದಲ್ಲಿ ಹೋದಂಗಿದೆ ರೋಡ್. ಸುತ್ತ ಹಸಿರು, ಗ್ರೀನು, ಕೆಂಪು ಬಸ್ ಬೇರೆ, ಮಜಾನೇ ಬೇರೆ. ಇನ್ನು 10 ವರ್ಷಕ್ಕೆ ಹೋದ್ರೆ ಇವು ಇರ್ತಾವ ಇಲ್ಲ ಗೊತ್ತಿಲ್ಲ. ಎಲ್ಲ ಪ್ರೈವೇಟೀಕರಣ ಅಂತ ಮಾಡಿ ನಮಗೆ ಅಂತ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಬಿಟ್ಟು ಬೇರೆ ದುಡ್ಡಿರೋ ಜನಗಳಿಗೆ ಪ್ರೈವೇಟ್ಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದೆ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್ ಅನ್ನೋದೇ ಮರ್ತೋಗ್ಬಿಟ್ಟಾರೆ. ಇನ್ನೇನು ರೀಚ್ ಆದ್ವಿ ಕಬಿನಿಗೆ, ನಮ್ಮ ಗಾಡಿಗಳೆಲ್ಲ ಮುಂದೆ ಹೋಗ್ತಾ ಇದೆ. ಸೊ ನೀವು ನಮ್ಮ ಕ್ಲಬ್ ಜಾಯ್ನ್ ಆಗ್ಬೋದು. ಜಟಾಯು 4x4 ಅಡ್ವೆಂಚರರ್ಸ್ ಆ್ಯಂಡ್ ಬೈಕರ್ಸ್ನ ಫಾಲೋ ಮಾಡಿ. ನಾವು ಪೋಸ್ಟ್ಗಳು ಹಾಕ್ತಾ ಇರ್ತೀವಿ, ನೆಕ್ಸ್ಟ್ ಕ್ಲಬ್ ಯಾವಾಗ ಏನಿರುತ್ತೆ ಅಂತ. ಹಾಗಾಗಿ ನೀವು ಜಾಯ್ನ್ ಆಗಿ ಇಲ್ಲಿಂದ ಹೊರಡ್ಬೋದು. ಫುಡ್ ಆ್ಯಕ್ಚುಲಿ ನಾವು ವೇಟ್ ಮಾಡಿ ತಗೊಂಡೋಗೋಣ ಅಂತ ಇದ್ವಿ, ಬಟ್ ಎಲ್ಲ ಅವ್ರಿಗೆ ಹೇಳಿದ್ವಿ, ಅವರೇ ತಗೊಂಬಂದು ಕೊಡ್ತೀನಿ ಅಂತ ಹೇಳಿದಾರೆ. ಹಂಗಾಗಿ ಹಿಂಗೆ ಹೊರಡ್ತಾ ಇದ್ವಿ. ಏನ್ ಬೈ ಇದು ಇಷ್ಟ ನೀರು? ನಾವು ಲಾಸ್ಟ್ ಟೈಮ್ ಫಸ್ಟ್ ಬೈಕಲ್ಲಿ ಬಂದ್ವಲ್ಲ ಬೈ, ನಾವ್ ಎಲ್ಲೋಗಿದ್ವಿ ಅಲ್ಲೋಗಿದ್ವಲ್ಲ, ಕ್ಯಾಂಪ್ ಮಾಡಿದ್ ನೀರು ಮುಚ್ಚೋಗಿದೆ. ಅಲ್ಲ ಹಸುಗಳಿದೆಯಲ್ಲ, ಅದಕ್ಕೊಂದು ದಿಬ್ಬ ಸೆಂಟ್ರಲ್ ಒಂದು ಇದ್ರ ತರ ಇತ್ತು ಅಷ್ಟೇ. ಗಂಧ ಜಟಾಯಿಂದ ನಾವು ಕ್ಯಾಂಪಿಂಗ್ ಮಾಡಿದ್ವಿ, ಅಂದ್ರೆ ಗಂಧದ ಗುಡಿ ರೈಡು ಮತ್ತೆ ಜಟಾಯ ಅಂತ. ಸೊ ಅಲ್ಲಿ ನೀರೇ ಮುಚ್ಚೋಗ್ಬಿಟ್ಟಿದೆ. ಅಲ್ಲಿ ಇಲ್ಲೂ ಬಂದ್ಬಿಡುತ್ತೇನಲ್ಲ ನೀರು, ಇಲ್ಲೂ ಹತ್ತು ಬಿಡುತ್ತೆ. ಇಲ್ಲೆಲ್ಲ ಬಂದಿದೆ ಬೈ, ತುಂಬಾ ಸಲ ಆಗಿದೆ ಅಂತೆ. ಅಲ್ಲಿ ನೋಡಿ ನೀರು ಎಲ್ಲೋಗೈತೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ಸಾಕಾಗಿದೆ. ಜನನೇ ಇಲ್ಲ ಆಕ್ಚುಲಿ, ನೀರ್ ಬಂದ್ಬಿಡೈತಲ್ಲ. ಹೊಡೆದಿಡಿತಾರ ಅಷ್ಟು ಮೀನ್ ಇರುತ್ತಾ? ಮೇಲ್ ಬಂದಿರ್ತದಲ್ಲ ಹಿಂಗೆ ಹೊಡೆದು ಸೂಪರ್ ಅಲ್ಲ. ಹಿಂಗೆಲ್ಲ ಹೊಡೆದೆಲ್ಲ ಮೀನ್ ಹಿಡಿಯೋದು ನಂಗೆ ಗೊತ್ತಿರಲಿಲ್ಲ. ಅಷ್ಟೇ ಏನಿಲ್ಲ, ಚೆನ್ನಾಗಿದೆ, ಒಳ್ಳೆ ನೇಚರು, ಎಂಜಾಯ್ ಮಾಡಿ. ಈ ಪ್ಲಾಸ್ಟಿಕ್ ಬಾಟಲ್ ಗಲೀಜ್ ಹಾಕೋದು, ಡ್ರಿಫ್ಟ್ ಹೊಡೆಯೋದು, ಹಂಗೆ ಬನ್ನಿ. ಏನೋ ಮಾಡ್ತಿದ್ದೀರಾ? ಇಟ್ಕೊಳ್ರಿ. ಇಲ್ಲ ಕಣ, ಇಲ್ಲ ಕಣ. ಬ್ಯಾಗ್ ಎಲ್ಲ ಕೊಟ್ಟ ಗೊತ್ತಾ? ಸ್ಕೂಲ್ ಹೋಗ್ತಾ ಇದ್ದೀರಾ? ಇಲ್ಲ ನಾವೇ ಕೊಟ್ಟಿದ್ದು ಬ್ಯಾಗ್ ಎಲ್ಲ ನಿಮ್ಗೆ. ಓ ಹಿಡಿದೋರಲ್ಲ ಮೀನು ನೋಡಿ, ಇದನ್ನೇ ಹೊಡೆದಿ. ಓ ಅಲ್ಲೇ ಜೀವಂತ ಮೀನ್ ಬೇರೆ ಇದೆ. ಎಲ್ಲ ಒಣಗಿಸ್ಬಿಟ್ಟಾರ ಆಲ್ರೆಡಿ. ಸೂಪರ್. ಇದನ್ನೇನ್ ತಿಂತೀರಾ ನೀವು? ನೀನೇನೋ ಗಣೇಶ ಎಲ್ಲ ಬಿಟ್ಕೊಂಡಿದ್ಯಲ್ಲ ನೀನು. ಚಡ್ಡಿಯಲ್ಲಿ ಬಲೆ ನೀವ್ ಹಾಕಿರೋದಾ? ಸಿಗುತ್ತಾ ಬಲೆಗೆ ಮೀನು? ಪರವಾಗಿಲ್ಲ. ನನಗೆಲ್ಲ ಮೀನ್ ಹಿಡಿಯೋದಂದ್ರೆ ತುಂಬಾ ಇಷ್ಟ. ಅವಾಗೆಲ್ಲ ಎಲ್ಲಿ ಕೆರೆ ಸಿಕ್ಕರು ಗಾಳಿ ಹತ್ಕೊಂಡು ಹೋಗ್ಬಿಡ್ತಿದೆ ಮೀನ್ ಹಿಡಿಯಕ್ಕೆ. ಖುಷಿ ಆಗುತ್ತೆ. ಈ ತರ ಲೈಫ್ ಮತ್ತೆ ಸಿಗಲ್ಲ. ನೋಡೋವಾಗ ಏನಂದ್ರೆ ಹಿಂಗ ಅನ್ಸುತ್ತೆ, ಬಟ್ ಈ ಲೈಫ್ ಇದೆಯಲ್ಲ, ಇದೆಲ್ಲ ಒಂಥರ ಗೋಲ್ಡನ್ ಲೈಫ್. ಸ್ಕೂಲ್ಗೆ ಹೋಗ್ಬೇಕು, ಅದು ಎಜುಕೇಶನ್ ಒಂದು ಮೇನ್ ಇಂಪಾರ್ಟೆಂಟ್. ಬಟ್ ನಾವೆಲ್ಲ ಅವಾಗ ಹಿಂಗೆಲ್ಲ ಆಡಿದೀವಿ. ಊರ್ ಕಡೆ ಹೋದಾಗೆಲ್ಲ ಮೀನ್ ಹಿಡಿಯಕ್ಕೆ ಕೆರೆಯಲ್ಲಿ ಇಳಿದು ಮಾಡಿ ಎಲ್ಲ. ಇವಾಗೆಲ್ಲ ಬೆಂಗಳೂರು ಕೆರೆ ಎಲ್ಲ ಗಬ್ಬೆದೋಗ್ಬಿಡ್ತೀವಿ. ಸೂಪರ್. ಎಂಜಾಯ್ ಮಾಡಿ. ಹೋಗಿ ಹಿಡೀರಿ. ಹಿಡಿದಿದ್ದೀರಾ ಮೀನೆಲ್ಲ? ಹ್ಞೂ ಬೈ, ನಾನು ನಮ್ಮ ಏರಿಯಾದಲ್ಲಿ ಹಿರಣಗುಟ್ಟೆ ಅಂತ ಇದೆ, ಅಲ್ಲಿ ಕ್ವಾರಿಗಳು ಕರೆದಿರ್ತಾರಲ್ಲ, ಅಲ್ಲಿ ಮಳೆ ಬಂದ್ರೆ ನೀರು ತುಂಬಿಕೊಳ್ತದೆ. ಅಲ್ಲಿ ಕಲರ್ ಫಿಶ್ಗಳು ಸಿಗೋದು. ಹೌದೌದು. ಹಿಂದೆಗಡೆ ಬಾಲದ ಮೇಲೆ ಲೈನ್ ಬರೋದಲ್ಲ, ಜೀಬ್ರಾ ಫಿಶ್. ನಮ್ಗೆ ರಜಾ ಸಿಕ್ಕಿದ್ರೆ ಹೋಗ್ತಾ ಇದ್ವು, ಕವರ್ಗಳು ತಗೊಂಡೋಗೋದು, ನೀರ್ ತುಂಬ್ಕೊಂಡು ಮನೆಗೆ ಬಂದು ಟ್ಯಾಂಕ್ ಅಲ್ಲಿ ಸಂಪಲ್ ಬಿಡ್ತಾ ಇದ್ದೆ. ಸಂಪಲ್ ವಾಸನೆ ಬರೋದು. ಆಮೇಲೆ ಏನ್ ಮಾಡ್ತಿದ್ವು, ಈ ತರ ಟ್ಯಾಂಕು, ತೊಟ್ಟಿ, ಇಲ್ಲ ಅಂದ್ರೆ ಬಿನ್ಗೆ, ಬೌಲು ಸೇಮೆ ಏನ್ ನಮ್ಗೆ ಏನ್ ಸಿಗ್ತಾ ಇತ್ತು ಅದಲ್ಲಿ. ಆಮೇಲೆ ಈಜಾಡೋದು ಸೇಮ್ ಇದೆಲ್ಲ ಹೇಳ್ದ. ನಾವು ಇದನ್ನ ಬೆಂಗಳೂರಲ್ಲೇ ಮಾಡಿದೀವಿ. ಬಟ್ ನಮ್ಗೆ ಅವಾಗ ಸಿಕ್ಕಿರೋದೆಲ್ಲ ಗೋಲ್ಡನ್ ಲೈಫ್. ನಾವು ಅಷ್ಟೇ 100% ಎಂಜಾಯ್ ಮಾಡ್ತವ್ರೆ. ಇದು ಲೈಫ್ ಅಂದ್ರೆ ಇದು ಸಿಗಲ್ಲ. ಮತ್ತೆ ಈ ಲೈಫ್ ಎಲ್ಲ ಯಾರು ನೋಡಿಲ್ಲ, ನೀವೇನು ನೋಡೇ ಇಲ್ಲ ಲೈಫ್ ಅಲ್ಲಿ. ಯಾವ್ದೇ ತರ ಕಟ್ಟುಪಾಡಿಲ್ಲ, ಬೌಂಡ್ರೀಸ್ ಇಲ್ಲ, ಸುಮ್ನೆ ಬರ್ತಾರೆ ಬಿಡ್ತಾರೆ, ಆರೋಗ್ಯವಾಗಿರ್ತಾರೆ ಇವರು. ಓಕೆ, ಫೈನಲ್ ಆಗಿ ಲೊಕೇಶನ್ ರೀಚ್ ಆಗಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಕೊಂಡು ಫೋಟೋಸ್ ತಗೋತಾ ಇದೀವಿ. ನೋಡ್ಬೋದು ಯಾವ ಗಾಡಿನೂ ನೀರಲ್ಲಿ ಇಳಿಸೋದಾಗ್ಲಿ ಮಾಡೋದಾಗ್ಲಿ ಮಾಡಿಲ್ಲ. ನೇಚರ್ ಜೊತೆ ಬಂದ್ವಿ, ನೇಚರ್ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಕೇರಳ ಹೋಗಕ್ ಮುಂಚೆ ಇದೊಂದು ಸ್ಟಾಪ್ ಅಷ್ಟೇ. ಇಲ್ಲಿಂದ ಈ ಕಡೆಯಿಂದ ಹೋಗ್ತೀವಲ್ಲ, ಎಲ್ಲೂ ಸಹ ಒಂದು ಬಾಟ್ಲ್ ಆಗ್ಲಿ ಪೇಪರ್ ಆಗ್ಲಿ ಏನು ಕೂಡ ಬಿಸಾಕಿಲ್ಲ. ನೀರಲ್ಲಿ ತಗೊಂಡೋಗೋದು ಮಾಡೋದೆಲ್ಲ ಮಾಡ್ತಾರೆ. ನಾವ್ ಯಾರಿಗೇನು ಇಲ್ಲಿ ಬನ್ನಿ ಅಂತ ಏನ್ ಆಗ್ತದೆ, ನಮ್ ಖುಷಿಗೆ ನಾವು ಬರ್ತಾ ಇದೀವಿ, ಮೀಟಪ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದ್ ಬಿಟ್ರೆ ಬೇರೆಯವರೆಲ್ಲ ಬಂದು ಎಣ್ಣೆ ಹೊಡೆದು ಗಲೀಜ್ ಮಾಡಿ ಎಲ್ಲ ಮಾಡೋಗ್ತಾರೆ. ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಲ್ಲ. ಮದರ್ ನೇಚರ್ಗೆ ರೆಸ್ಪೆಕ್ಟ್ ಮಾಡೋದು ನಮ್ ಧರ್ಮ, ನಾವು ಮಾಡ್ಬೇಕು. ಓ ಏನ್ ಬ್ರೋ ಇದು, ಸೂಪರ್ ಬ್ರೋ, ನೀವು ಕ್ರೇಜಿ. ಅರ್ಧ ಡಜನ್ ಗಾಡಿಗಳು. ಹೌದಾ, ಸೂಪರ್. ಬಾಬಾ, ಇದೇನು ಬರೀ ರಿಮೋಟ್ಗೆ ಒಂದು ಬಾಕ್ಸ್. ಯಪ್ಪ, ನೋಡಿ ಬೈ, ಇಲ್ಲಿ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ. ನೋಡಿದ್ರಾ? ಹಂಗೆ
ಎಲ್ಲಾರ್ದು ಇವಾಗ ಒಂದು ಫೋಟೋ ಶೂಟು ಕ್ಲಬ್ದು ಗಾಡಿಗಳೆಲ್ಲ ನೀಟಾಗಿ ನಿಲ್ಲಿಸಿ ಮಾಡಿ ಫೋಟೋ ತಗೋತೀವಿ. ಯಾರು ಡ್ರಿಫ್ಟ್ ಗಿಫ್ಟ್ ಏನೋ ಮಾಡಕ್ ಹೋಗಿಲ್ಲ, ಜಸ್ಟ್ ಹಂಗೆ ನೋಡ್ಬೋದು. ಹುಲ್ಲೆಲ್ಲ ಹಾಳಾಗ್ಬಿಡುತ್ತೆ, ಹಂಗೆ ಜಸ್ಟ್ ಅನ್ನದಾತ ಮಹಾಪ್ರಭು ಅಭಿಬೈಗೆ ಅನ್ನದಾತ ಸುಖಿ ಭವ. ಒಂಚೂರು ಆ ಕಡೆ ಒಂಚೂರು ಬಾರ್ಡರ್ ಕಡೆ ಕೊಟ್ಬಿಡ್ತೀವಿ ಬೈ. ಒಂಚೂರು ಮೊಸರು ಬಜ್ಜಿ, ಒಳ್ಳೆ ದಮ್ ಕಟ್ಟಿರೋ ಬಿರಿಯಾನಿ. ಅಲ್ಲ ಬೈ, ವಿಡಿಯೋ ಮಾಡ್ಕೊಳ್ಳಿ ಗಿರಿ ಬೈ. ನೋಡಿ ಗೋಡಂಬಿ ಗಿಡಂಬಿ ಎಲ್ಲ ಹಾಕಿ ಸಾಕದಾಗಿ ಮಾಡೋರೆ ನೋಡಿ. ಅಲ್ಲಿ ಗೋಡಂಬಿ ಗಿಡಂಬಿ ಎಲ್ಲ ಹಾಕಿ ಬೈ. ಹೆಂಗಿದೆ ಬಿರಿಯಾನಿ? ಚೆನ್ನಾಗಿದೆ ಬೈ. ಎಲ್ಲ ಕಸ ಬಾಟಲ್ ಎಲ್ಲಾನು ಡಸ್ಟ್ಬಿನ್ಗೆ ಹಾಕೊಂಡು ಇಲ್ಲಿಂದ ನಂಗೆ ಕ್ಯಾರಿ ಮಾಡ್ತಾ ಇದೀವಿ. ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀವಿ. ಈಗ ನಾನು ಟೇಸ್ಟ್ ಮಾಡೋದಂತೆ, ನಾನು ಟೇಸ್ಟ್ ಮಾಡಿ ರಿವ್ಯೂ ಹೇಳಿಲ್ಲ ಅಂದ್ರೆ ಹೆಂಗೆ ಮತ್ತೆ. ಸಗಲಾಗ್ದ ಕಂಪ್ಲೀಟ್ ಕಸ ಏನಿದೆ ಬಾಟಲ್ಸ್ ಎಲ್ಲ ಕ್ರಶ್ ಮಾಡ್ಬಿಟ್ಟು ಈಗ ಹಾಕೊಂಡಿದೀವಿ. ಇಲ್ಲಿ ಕೆಳಗಡೆ ಎಲ್ಲ ನಾವು ತಿಂದಿರೋಂಥ ಊಟದ್ದು ಟಿಶ್ಯೂ ಪೇಪರು ಪ್ರತಿಯೊಂದನ್ನು ತಗೊಂಡಿದೀವಿ. ನಾವು ತಗೊಂಡ್ಬಂದಿರೋಂಥದ್ದಾಗ್ಲಿ ಯಾವ್ದನ್ನು ಬಿಸಾಕಿಲ್ಲ ಮಾಡಿಲ್ಲ. ಎಲ್ಲ ನೋಡ್ಬೋದು ನೀಟಾಗೆಲ್ಲ ಕ್ಲೀನ್ ಮಾಡಿ ಜಾಗ ನಾವು ಬರುವಾಗ ಹೆಂಗಿತ್ತು ಅದೇ ತರ ಇಟ್ಟಿದೀವಿ. ಸೊ ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದು ನಾವು ಮಾಡ್ಬೇಕಾಗಿರೋದು ಅಷ್ಟೇ. ಬನ್ನಿ, ತಿನ್ನಿ, ಮಾಡಿ, ಮಜಾ ಮಾಡಿ, ಆಮೇಲೆ ನಿಮ್ಮ ಗಲೀಜ್ನ ನೀವು ಕ್ಲೀನ್ ಮಾಡಿ ತಗೊಳ್ಳಿ ಹೊಡಿ. ನೋಡಿ ಅಲ್ಲಿ ನೋಡಿ, ಕಾರ್ನ ತಗೊಂಡೋಗಿ ಮತ್ತೆ ನೀರೊಳಗೆ ಇಳಿಸೋದು 800 ಎಲ್ಲ ಕೇರಳ ಗಾಡಿಗಳು ಬರ್ತಾರೆ ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ. ಇದನ್ನ ಬಿಡಿ, ಎಂಜಾಯ್ ಮಾಡಿ, ಪಿಕ್ನಿಕ್ ಮಾಡಿ, ಕ್ಯಾಂಪಿಂಗ್ ಮಾಡಿ ಫ್ಯಾಮಿಲಿ ಜೊತೆ. ಆಮೇಲೆ ಸಂಜೆ ಆಗ್ತದಂಗೆ ಹೊರಟು ಬಿಡಿ, ಈ ತರ ಕ್ಲೀನ್ ಮಾಡಿ. ಅದು ಬಿಟ್ಬಿಟ್ಟು ಗಬ್ಬೆ ಬಿಡಿಸ್ಬಿಟ್ಟು ಪ್ಲಾಸ್ಟಿಕ್ ಅವು ಇವೆಲ್ಲ ಹಾಕೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಇದೇ ಮೇನ್ ತಪ್ಪು. ಬಟ್ ಜನ ಎಷ್ಟು ಹೇಳಿದ್ರು ಅದನ್ನೇ ಮಾಡ್ತಾರೆ. ಈಗ ಕೇರಳ ಎಂಟ್ರಿ ಆಗಿ ನಮ್ಮ ಲೊಕೇಶನ್ಸ್ ಕಡೆಗೆ ಹೊರಡೋಣಂತೆ. ಲೆಟ್ಸ್ ಗೋ. ಎಲ್ಲ ಗಾಡಿಗಳಿಗೂ ಟಿಕೆಟ್ ತಗೊಂಡಿದ್ದೀನಿ. ಅಂದ್ರೆ 3 ಗಾಡಿಗಳಿಗೆ, ಒಂದು ನಮ್ಮ ಬುಲೆರೋ ನಿಯೋ, ಒಂದು ಟಾರ್ ರಾಕ್ಸ್ ಒಂದು, ಮತ್ತೆ ಗಿರಿ ಗಾಡಿ ಒಂದು. 20 ರೂಪೀಸ್ ಎಂಟ್ರಿ ಇಲ್ಲಿಂದ. ಅಂದ್ರೆ ಪರ್ ಪರ್ಸನ್ ಇಲ್ಲ, ಪರ್ ವೆಹಿಕಲ್ 20 ರೂಪೀಸ್ ಎಂಟ್ರಿ. ನಾಗರಹೊಳೆ. ನಾನು ಜ್ಯೂಸ್ ಕುಡಿದಿದ್ದೀನಿ ಬಿಟ್ರೆ ಇವತ್ತೇ ಫಸ್ಟ್ ಇದನ್ನ ನೋಡ್ತಾ ಇರೋದು. ಹೌದಾ? ಟೇಸ್ಟ್ ಮಾಡಿಲ್ಲ, ತಿಂದು ಇಲ್ಲ. ಡೈರೆಕ್ಟ್ ಆಗಿ ಯಾವತ್ತಿನ ಆಕ್ಚುಲಿ ಲೋಕಲ್ ಫುಡ್ಸ್ ಸೀಸನಲ್ ಕಚ್ಬೇಕಾ? ಹೆಂಗ್ ಬೈತಿ? ಓಪನ್ ಮಾಡಿದೆ, ಇದು ಓಪನ್ ಮಾಡಿ ಕ್ಯಾಪ್ ಫುಲ್ ತಗೋಬೇಕು. ಬಟ್ ನಾವು ಜ್ಯೂಸ್ ಕುಡಿಯೋದಕ್ಕೆ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ಜ್ಯೂಸ್ ಅಲ್ಲಿ ಅಂದ್ರೆ ಅದು ಇದೆ ಎಸೆನ್ಸ್ ಹಾಕಿ ಜ್ಯೂಸ್ ಡುಬಾಕ್. ಹಂಗಾದ್ರೆ ಫಸ್ಟ್ ಟೈಮ್ ಲಿಚಿ ತಿಂತಾ ಇದೀನಿ. ಇದಕ್ಕೊಂದು ಒಳ್ಳೆ ಪೋರ್ಕ್ ಸಿಕ್ಕಿದೆ, ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ಅಂತ. ನಾವು ಮಾಡೋ ಪೋರ್ಕ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಟಾಡಿ ಕುಡಿತಾ ಚೇಟ ಲಾಟಿ ಟಿಕೆಟ್ ತೊಗೊಂಬಂದಿದ್ರು. 4 ಟಿಕೆಟ್ ತೊಗೊಂಡಿದ್ದೀವಿ. ಹೊಡೆದ್ರೆ ಕೋಟಿ. ಅರ್ಧಕ್ಕರ್ಧ ಟ್ಯಾಕ್ಸ್ ಹೋದ್ರು 50 ಲಕ್ಷ ಬರುತ್ತೆ. ನೋಡೋಣ. ಬರೀ ಟಿಕೆಟ್ ತಗೊಳ್ಳೋದೇ ಆಯ್ತಾ, ನಮ್ಗೆ ಲಾಟ್ರಿ ಹೊಡೆಯೋದೇ ಇಲ್ಲ. ನೋಡೋಣ, ಒಂದಲ್ಲ ಒಂದ್ ದಿವಸ ಹೊಡಿತದೆ. ಹಂಗಾಗಿ ಜಾಸ್ತಿ ಖರ್ಚು ಮಾಡಬೇಡಿ ನೀವು ಯಾರು. ಸುಮ್ಮನೆ ಒಂದು ಜಾಲಿಗೆ ತಗೋಬೇಕಷ್ಟೇ ಲಾಟ್ರಿ ಟಿಕೆಟ್ ಎಲ್ಲ. ನೋಡೋಣ ಹೊಡಿತದ ಏನು. ಒಂದೊಂದ್ ಗ್ಲಾಸ್ ಹಂಗೆ ಟಾಡಿ ಕುಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ಟಿಕೆಟ್ಸ್ ತಗೊಂಡು ಹೋಯ್ತಾ ಇದೀವಿ. ನೋಡೋಣ. ಟ್ರ್ಯಾಕ್ ಇಳಿದ್ ಬಿಡೈತಲ್ಲ ಬೈ ಇದು. ಇಲ್ಲ, ಟರ್ನಿಂಗ್ ನಾನು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಇಲ್ಲ, ಅಲ್ಲಿ ಆಟೋ ಇಳ್ಕೊಂಡೈತೆ, ಅದನ್ನ ಎಳೆಯಕ್ಕೆ ಟ್ರ್ಯಾಕ್ಟರ್ ಎಳಿತಿರೋದು. ಓಕೆ, ಅದು ಲೋಡ್ ಗಾಡಿಲಿ ಲೋಡ್ ಗಾಡಿಲಿ ಎಳಿತಾರೆ. ನಾವು ವಯನಾಡ್ಗೆ ಇನ್ನೊಂದು 28 ಕಿಲೋಮೀಟರ್ ಇದೆ, ಹೋಗ್ತಾ ಇದೀವಿ. ಏನೋ ಯಾರೋ ಕೈಯಲ್ಲಿ ಏನೋ ತೋಟ ಮಾಡ್ದಂಗಿದೆ ಫ್ರೆಂಡ್ಸ್ ಇದು. ಮೈ ಗಾಡ್, ವಾವ್. ಸುತ್ತ ಅಲ್ಲೊಂದು ಐಲ್ಯಾಂಡು, ಲ್ಯಾಂಡ್ಸ್ಕೇಪು, ಆ ಸನ್ರೈಸು, ಅದ್ಭುತ. ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ, ಅಷ್ಟು ಸೂಪರ್ ಆಗಿದೆ ಪ್ಲೇಸು. ನಮ್ಮೂರು ಚೆನ್ನಾಗಿದೆ, ಬಟ್ ಈ ತರ ಪ್ಲೇಸ್ ನಾನು ನೋಡೇ ಇರಲಿಲ್ಲ. ಬೈ ಹೆಂಗಿದೆ ಲೊಕೇಶನ್? ಒಳ್ಳೆ ಕಾಡಿದ್ದಂಗೆ ಇದೆಯಲ್ಲ ಬೈ. ಕಾಡೇ ಬೈ ಇದು. ಕಾಡೇನ ಇದು? ಫಾರೆಸ್ಟ್ ಅಂತೆ ಹೇಳಿ. ಲೆಫ್ಟ್ ತಗೋಬೇಕು, ರೈಟ್ ಹೋಗಿ ವಾಟರ್ ಕ್ರಾಸ್ ಬರುತ್ತೆ ಅಂತ ಒಂದು. ಬ್ರೋ, ವಾಟರ್ ಫಾಲ್ಸ್ ನೋಡಿ. ಈ ವಾಟರ್ ಫಾಲ್ಸ್ ಇಂದ ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಚೆನ್ನಾಗಿದೆ ಅಂತ, ಚಿಕ್ಕ ವಾಟರ್ ಫಾಲ್ಸ್, ಬಟ್ ನೈಸ್. ಒಳ್ಳೆ ಹಾಲು ಹರಿದಂಗೆ ಹರಿತಾ ಇದೆಯಲ್ಲ ಬ್ರೋ ಇದು. ನುಗ್ಲಿ ಬನಾನಾ ನುಗ್ಲಿ. ಮರ ಬಿದ್ದ ಬಿಟ್ಟಿದೆಯಲ್ಲ ಬ್ರೋ, ತಡೆಯಲ್ಲ. ರೈಟ್. ನಾವು ಅದನ್ನ ನೋಡಿ ವಾಟರ್ ಫಾಲ್ಸ್ ಅನ್ಕೊಂಡ್ವಿ. ಇದು ಏನ್ ಸಖತ್ತಾಗಿದೆ ವಾಟರ್ ಫಾಲ್ಸ್. ಸೂಪರ್ ಅಲ್ವಾ? ಮಸ್ತ್ ಆಗಿದೆ. ಲೊಕೇಶನ್ ಎಂಟ್ರಿ ಆದ್ವಿ, ಸಕ್ಸಸ್ಫುಲಿ ರೀಚ್ಡ್. ಬಾ ಏನ್ ಬೈ, ಇಲ್ಲಿನ ಸಿಟಿನೇ ಕಾಣ್ತಾ ಇದೆ. ಇದು ನೋಡಿದ್ರೆ ಯಾವ್ದೋ ಕಾಡಲ್ಲಿದೆ ಅಲ್ಲ, ಸಖತ್ತಾಗಿದೆ ಲೊಕೇಶನ್. ಯಾರು ನೋಡಿರಿ. ಅಲ್ಲ, ನಮಗ್ ಗೊತ್ತು. ಓಕೆ, ಕಾಪಿ. ಏನದು ಬಾನೆಟ್ ಎಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚಂದು ಬ್ರೋ. ಫೈನಲಿ ಸ್ಟೇ ರೀಚ್ ಆದ್ವಿ. ಏನ್ ಬೈ, ಕಾಲ್ ಕೈಯೆಲ್ಲ ಎತ್ಕೊಂಡು ನಿಲ್ಸ್ಕೊಂಡ್ಬಿಟ್ಟಿದ್ರೆ ನಿಮ್ ಗಾಡಿದು. ಬೈ 4x4 ಬೇಡ ಬೈ, ಹಂಗೆ ಓಡಿಸ್ಕೊ ಬರ್ಬೋದು. ನೀವೇನ್ ಬೈ ನೀವು ಹಿಂಗೆಲ್ಲ ಅವಮಾನ ಮಾಡ್ತೀರಾ ಬುಲರಣಿಯಾಗೆ ನೀವು? ಇದೆಲ್ಲ ಸರಿ. ಟಕ ಅಂತ ಹೊಡೆದಿರೋ ಡಗ ಅಂತ ಹೊಡ್ಕೊಂಡ್ ಬಂದ್ರಂತೆ. ಏನ ಎಲ್ಲಾರ್ಗು ಟಕ ಅಂತ ಏರ್ಬಿಡ್ತು. ನಮಗೂ ಪರವಾಗಿಲ್ವೇ? ಗಿಫ್ಟ್ ಎಲ್ಲ ಸಿಕ್ಕಿದೆ ಎಲ್ಲರೂ. ನೋಡ್ತೀರಾ, ಆ ಗಿಫ್ಟ್ ನೋಡಿ ಅಲ್ಲಿ ಓಡಿಸ್ತಾ. ಕಂಗ್ರಾಚುಲೇಷನ್ ಬ್ರದರ್.
ಜಿಗಣೆ ಅಂತ ಬೇರೆ ಕಿತ್ತಾಕ್ಬಿಟ್ಟಿದ್ರು ಅಂತ ಆಫ್ ರೋಡ್ ಎಲ್ಲ ಹಾಕೊಂಡು ಅಲ್ಲಿ ಮಾಡ್ಬೇಕಾರೆ ಎಲ್ಲಾರ್ಗೂ ಹತ್ಕೊಂಡು ಸ್ಪ್ರೇಗಳು ಹೊಡಿತಾ ಇದೀವಿ. ಆಫ್ ರೋಡ್ ಅದಿಲ್ಲ, ಕಲ್ಲು ಬಂಡೆಗಳೈತೆ, ಹತ್ತಿಸ್ಬೇಕು ಬೈ ಆಗಿರೋದು ಅದು. ಓಕೆ, ಫೈನಲ್ ಆಗಿ ಸ್ಟೇಗೆ ರೀಚ್ ಆಗಾಯ್ತು. ಬನ್ನಿ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳನ್ನ ನಾವು ಶುರು ಹಚ್ಕೊಂಡ್ಬಿಡೋಣ. ಎಲ್ಲರೂ ಈಜು ಹೊಡಿತಾ ಇದೀವಿ, ಚಳಿಲಿ ಸಿಕ್ಕದಾಗಿದೆ. ಬನ್ನಿ ನೋಡಿ, ಬಾರ್ಬಿಕ್ಯೂ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಸಿಮಿಲರ್ ಡಿಸೈನ್ದು ಸ್ಟಿಕ್ಕರ್ ಗೇಜ್ದು ನಮ್ಮ CKRದು ರೆಡಿ ಆಗ್ತಾ ಇದೆ. ಇದು ನೋಡ್ಬೋದು, ಚಿಕನ್ ಸೂಪರ್ ಇದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೂಪರ್ ಸೂಪರಾಗಿದೆ ನೋಡಿ. ಫೈರ್ ಕ್ಯಾಂಪ್ ಹಾಕೊಂಡು ಎಲ್ಲ ಸೆಟಪ್ ಮಾಡ್ಕೊಂಡು ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ ಈ ಸತಿ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನಿದೆ ಒಂದು ಸ್ವಲ್ಪ ಫೈರ್ ಸೆಟಪ್ ಆಗಬೇಕು. ನೀನೊಂದು